ಈಗಪ್ಪ ಎಕರೆಗೆ ಒಂದು 10 ಟನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ಈಗ 4 ಎಕರೆಗೆ ಅಂದರೆ ಎಕರೆಗೆ 40 ಟನ್ಸ್ 4 ಎಕರೆಗೂ 40 ಟನ್ಸ್ ಅಲ್ಲ ತೊಗೊಳ್ಬೋದು, ಈಲ್ಡ್ ತೊಗೊಳ್ಬೋದು. ಏನಾಗುತ್ತೆ ಅಂದರೆ ಕಾಯಿಲ್ ಈ ಬೇಸಿಗೆ ಅಲ್ವಾ, ಬಿಸಿಗೆ ಏನಾಗುತ್ತೆ ಕಾಯಿಲ್ ಲೆಂತ್ ಕಡಿಮೆ ಆಗುತ್ತೆ. ನಂಬರ್ ಆಫ್ ಫ್ರೂಟ್ಸ್ ಇದೆ, ನಂಬರ್ ಆಫ್ ಪಾಟ್ಸ್ ಇದೆ, ಏನಾಗುತ್ತೆ ಕಾಯಿಲ್ ಲೆಂತ್ ಕಡಿಮೆ ಆಗುತ್ತೆ. ಆಗ ಏನಾಗದಾಗ ನೀವು ನೋಡಿದ್ವಿ ಬೇಸಿಗೆಯಲ್ಲಿ ತುಂಬ ನೀರು ಕೊಡಬೇಕು ಅಂತ 3 ಅವರು 4 ಅವರು ಡ್ರಿಪ್ಪಲ್ಲಿ ನೀರು ಕೊಡ್ತಾ ಹೋಗ್ತಾರೆ. ಏನಾಗುತ್ತೆ ಅಂದರೆ ಅಷ್ಟು ನೀರೆಲ್ಲ ಕೊಟ್ಟಾಗ ನಮಗೆ ಅಂದರೆ ಏನು ನಾವು ಭೂಮಿಗೆ ಆ್ಯಡ್ ಮಾಡಿರ್ತೀವೋ ಅದೆಲ್ಲ ಲೀಚ್ ಔಟ್ ಆಗುತ್ತೆ ಭೂಮಿಲಿ. ಅಂದರೆ ನೀವು ಅಂದರೆ ಇನ್ಆರ್ಗಾನಿಕ್ ಫರ್ಟಿಲೈಸರ್ಸ್ ಭಾಳಷ್ಟು ಹಾಕಿರ್ತೀರಾ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೆರೆಸಿರ್ತೀರಾ, ಇದೆಲ್ಲ ಏನಾಗುತ್ತೆ ನೀವು ಹಂಗೆ ನೀರು ಬಿಟ್ಟು ಏನು ಅಂತಂದರೆ ಜಾಲಿಸ್ದಂಗೆ ಆಗ್ತಾ ಇರುತ್ತೆ ಭೂಮಿ. ಗೊಬ್ಬರ ಕೊಡ್ತೀರಾ, ನೀರು ಗಂಟೆಗಟ್ಟಲೆ ಕೊಡ್ತೀರಾ, ಏನಾಗುತ್ತೆ? ನಮಸ್ತೆ, ಭಾಸ್ಕರ್ ಅಂತ. ನಿಮ್ಮ ಊರು ಸರ್? ಜಯಮಂಗ್ಲ ವಿಲೇಜು. ಮಾರ್ಕೆಟಲ್ಲಿ ಬಂದಾಗ ಬೀನ್ಸ್ ಮಾಡೋದ್ರಲ್ಲಿ ತುಂಬ ಜನ ಎಡುತ್ತಾರೆ. ಸೊ ಎಲ್ಲಿ ಎಡುತ್ತಾರೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡಬೇಕು ಸರ್ ಬೆಸ್ಟ್? ಇಲ್ಲ, ಸಾಯಿಲ್ ಪ್ರಿಪ್ರೇಷನ್ ಅವಶ್ಯಕತೆ ಆಗುತ್ತೆ. ಹಾಂ ಸರ್. ಮೊದಲಿಗೆ ಅಂದರೆ ಇಮಿಡಿಯೇಟ್ ಮಾಡ್ತೀನಿ ಬೀನ್ಸ್ ಮಾಡ್ತೀನಿ ಅಂತಂದಾಗ ಇಮಿಡಿಯೇಟ್ ಒಳ್ಳೆ ಉಳುಮೆ ಮಾಡಿಬಿಟ್ಟು ಹಾಕಿದ್ರೆ ಆಗಲ್ಲ. ಮಿನಿಮಮ್ ಒಂದು 3 ಮಂತ್ಸ್ ಪ್ರಿಪ್ರೇಷನ್ ಬೇಕಾಗುತ್ತೆ. 3 ಮಂತ್ಸ್ ಹೆಂಗಂತಂದರೆ ಈಗ ನೋಡಿ ನಾನು ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾಟಿ ಮಾಡಿದ್ದೆ ಬೀನ್ಸು. ಅದಕ್ಕಿಂತ ಒಂದು 3 ಮಂತ್ಸಲ್ಲಿ ಸೆಣಬು ಹಾಕಿದೆ. ಅಂದರೆ ಸೆಣಬನ್ನ ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಮಲ್ಚ್ ಮಾಡಿ ಲ್ಯಾಂಡ್ ಪ್ರಿಪ್ರೇಷನ್ಗೆ ಅಲ್ಲಿ ಹಾಕಿ ಅದನ್ನ ಮಾಡಿದ್ದೆ. ನಂತರ ಚೆನ್ನಾಗಿ ರೋಟೇಷನ್ ಮಾಡ್ಬಿಡ್ತೀರಾ ಅಂದರೆ ನೀವು ಸೆಣಬು ಬೀಜಗಳನ್ನ ಹಾಕಿಬಿಟ್ಟು ಉಳುಮೆ ಒಂದು 45 ಡೇಸ್ ಗ್ರೋ ಆಗಿ ಬಿಟ್ಬಿಟ್ಟು ನಂತರ ಅದನ್ನು ನೀವು ಭೂಮಿಯಲ್ಲಿ ಮಿಕ್ಸ್ ಮಾಡಿಬಿಡ್ಬೇಕು. ರೋಟಾವೇಟರ್ ಮಾಡಿಬಿಟ್ಟು ಉಳುಮೆ ಮಾಡಿಸ್ಬಿಡ್ಬೇಕು. ಆಗೇನಾಗುತ್ತೆ ನಮಗೆ ಗ್ರೀನ್ ಮೆನ್ಯೂರ್ ಆ್ಯಡ್ ಆಗುತ್ತೆ ಸಾಯಿಲ್ಗೆ, ಭೂಮಿ ಹದವಾಗಿರುತ್ತೆ. ಕೆಮಿಕಲ್ ಗೊಬ್ಬರಗಳ ಮೇಲೆ ಡಿಪೆಂಡೆನ್ಸಿ ಅಲ್ಲ, ಹೋಗ್ಲೇಬೇಕು ಸರ್. ವಿತೌಟ್ ಕೆಮಿಕಲ್ ಮಾಡಕ್ ಆಗೋದು ಇಲ್ಲ. ನೀವು ಮಾಡಿರೋ ಮೆಥಡ್ ಅಲ್ಲಿ ಕೆಮಿಕಲ್ ಮೇಲೆ ಡಿಪೆಂಡೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಏನಂತಂದ್ರೆ ಸಾಯಿಲ್ಗೆ ಏನ್ ಬೇಕಿರುತ್ತೋ ಅದು ಸಿಗುತ್ತೆ ನಿಮ್ಗೆ, ಮೇಯ್ನು ಇದು. ಮತ್ತೆ ಒಂದು ಕ್ರಾಪ್ ರೊಟೇಷನ್ ಆಗುತ್ತೆ, ಸಾಯಿಲ್ಗೆ ಗ್ಯಾಪ್ ಕೊಟ್ಟಂಗೆ ರಿಕವರ್ ಆಗಕ್ಕೆ ಟೈಮ್ ಕೊಟ್ಟಂಗೆ ಆಗುತ್ತೆ ಆ ಥರ. ಆಮೇಲೆ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಏನಂತಂದ್ರೆ ಥ್ರಿಪ್ಸಿಂದು ಕಾಟ ಯಥೇಚ್ಛವಾಗಿರುತ್ತೆ. ನೀವು ಥ್ರಿಪ್ಸ್ಗೆ ಔಷಧಿ ಚೆನ್ನಾಗಿ ಮಾಡ್ಕೊಳ್ಬೇಕು. ಆಮೇಲೆ ಏನು ಮಾಡ್ತಾರೆ, ಬೇಸಿಗೆ ಅಂತ ಹೆವಿ ನೀರು ಕೊಡ್ತಾರೆ, ಮಲ್ಚ್ ಮಾಡ್ಕೊಳ್ರಿ. ಹೆವಿ ನೀರು ಕೊಡೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅಂದಾಗ ಬೇಗ ಅಂತಲ್ಲ, ಈಗ ಏನು ಮಾಡ್ತಾರೆ ರೈತರು ಬೀನ್ಸ್ ನಾಟಿ ಮಾಡೋರೆಲ್ಲ ಏನು ಮಾಡ್ತಿದ್ದಾರೆ ಅಂತಂದ್ರೆ, ಬೀನ್ಸ್ ನಾಟಿ ಮಾಡಿಬಿಟ್ಟಿದ್ವಿ ಬೇಸಿಗೆಯಲ್ಲಿ ತುಂಬ ನೀರು ಕೊಡಬೇಕು ಅಂತ 3 ಅವರು 4 ಅವರು ಡ್ರಿಪ್ಪಲ್ಲಿ ನೀರು ಕೊಡ್ತಾ ಹೋಗ್ತಾರೆ. ಏನಾಗುತ್ತೆ ಅಂದರೆ ಅಷ್ಟು ನೀರೆಲ್ಲ ಕೊಟ್ಟಾಗ ನಮಗೆ ಅಂದರೆ ಏನು ನಾವು ಭೂಮಿಗೆ ಆ್ಯಡ್ ಮಾಡಿರ್ತೀವೋ ಅದೆಲ್ಲ ಲೀಚ್ ಔಟ್ ಆಗುತ್ತೆ ಭೂಮಿಲಿ. ಅಂದರೆ ನೀವು ಅಂದರೆ ಇನ್ಆರ್ಗಾನಿಕ್ ಫರ್ಟಿಲೈಸರ್ಸ್ ಭಾಳಷ್ಟು ಹಾಕಿರ್ತೀರಾ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೆರೆಸಿರ್ತೀರಾ, ಇದೆಲ್ಲ ಏನಾಗುತ್ತೆ ನೀವು ಹಂಗೆ ನೀರು ಬಿಟ್ಟು ಏನು ಅಂತಂದರೆ ಜಾಲಿಸ್ದಂಗೆ ಆಗ್ತಾ ಇರುತ್ತೆ ಭೂಮಿ. ಗೊಬ್ಬರ ಕೊಡ್ತೀರಾ, ನೀರು ಗಂಟೆಗಟ್ಟಲೆ ಕೊಡ್ತೀರಾ, ಏನಾಗುತ್ತೆ? ಅದು ಹೀರ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನೇ ಎಲ್ಲ ಭೂಮಿಯಲ್ಲಿ ಇಳಿದು ಹೋಗ್ತಾ ಇದೆ. ಏನು ಕೊಡ್ತೀರಾ ಗಂಟೆಗಟ್ಟಲೆ ನೀರು? 5 ಅವರು 6 ಅವರೆಲ್ಲ ಕೊಡೋ ರೈತರಿದ್ದಾರೆ, 2 ಅವರು 3 ಅವರ್ ಕೊಡೋ. ದಿನ ಒಂದು ಗಂಟೆ ಅಂದರೆ ಭೂಮಿ ಬೆಳವಣಿಗೆ ಅಂತ ನೋಡಿಕೊಂಡು ಈಗ ನಾಟಿ ಮಾಡ್ತೀರಾ, ಅಪ್ ಟು 20 ಡೇಸ್ ನಿಮಗೆ ಡೈಲಿ ಅರ್ಧರಿಂದ 3/4 ಗಂಟೆ ಕೊಟ್ಕೊಂಡ್ರೆ ಸಾಕು. ನಂತರ ಫ್ಲವರಿಂಗ್ ಆಗ್ತದೆಯಾ, 1 ರಿಂದ 1.5 ಗಂಟೆ ಮಾಡ್ಕೊಳ್ಳಿ ಅಷ್ಟೇ, ಮ್ಯಾಕ್ಸಿಮಮ್ 1.5 ಗಂಟೆ. ನಾನು ಇಷ್ಟು ಬೆಳಗ್ಗೆ ಇನ್ನು ಅಂದರೆ ಈ ವರ್ಷ ಏನಾಗಿದೆ, ಮಳೆ ಆಗಿದೆ, ಸ್ವಲ್ಪ ಬೇಗನೆ ಮಳೆ ಆಗಿಬಿಡ್ತು. ಅಂದರೆ ನಿಮಗೆ ಏಪ್ರಿಲ್ ಫಸ್ಟ್ ವೀಕಲ್ಲೆಲ್ಲ ಮಳೆ ಆಗಿದೆ, ಹಂಗಾಗಿ ಸ್ವಲ್ಪ ಬೇಸಿಗೆ ಗೊತ್ತಾಗಲಿಲ್ಲ ಜಾಸ್ತಿ. ಅವಾಗ್ಲೂ ಅಂದರೆ ನಾವು ಏಪ್ರಿಲ್ ಫಸ್ಟ್ ವೀಕಲ್ಲಿ ನಾವು ಕಾಯಿ ಕಟಾವಾಗಿ ಬಂದಿದೆ, ಅವಾಗ ಕೂಡ ನಾವು ಕೊಡ್ತಿರೋದು ಡೈಲಿ 1 ರಿಂದ 1.5 ಗಂಟೆ ಮ್ಯಾಕ್ಸಿಮಮ್ ಸಾಕಾಗುತ್ತೆ ದಿನಕ್ಕೆ. ಅಂದರೆ ಒಂದು ಗಿಡಕ್ಕೆ ಇಷ್ಟು ನೀರು ಅಂತ ಇರುತ್ತೆ. ಸ್ವಲ್ಪ ಬೇಸಿಗೆಗೆ ನಿಮ್ಗೆ ಗಿಡ ಎಲೆ ಚಿಕ್ಕದಾಗೋದು, ಥ್ರಿಪ್ಸ್ಗೆ ಎಲೆ ಹಳದಿ ಬರೋದು, ಇದೆಲ್ಲ ಮಾಮೂಲಿ ಇದ್ದಿದ್ದೆ. ಹಂಗಂತ ನಾವು ನೀರು ಕೊಟ್ಟಿದ ತಕ್ಷಣ ಸರಿ ಹೋಗಲ್ಲ. ಏನು ನಾವು ಪೆಸ್ಟಿಸೈಡ್ಸ್ ಅದನ್ನ ಅಂದರೆ ಇಂಪಾರ್ಟೆಂಟ್ ಆಗಿ ನೀವು ಅಂದರೆ ಥ್ರಿಪ್ಸ್ ಮೇಲೆ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಥ್ರಿಪ್ಸ್ನ ಕಂಟ್ರೋಲಾಗಿ ಇಟ್ಕೊಂಡ್ರೆ ನಿಮಗೆ ನೋಡಿ ಅಂದರೆ ಎಲೆ ಸೈಜ್ ಗೊತ್ತಾಗುತ್ತೆ ನಿಮಗೆ. ಎಲೆ ಬಂದಿದೆ, ಎಗ್ಲ ಬಂದಿದೆ. ಆಕ್ಚುಲಿ ಮಳೆ ಬಿದ್ದಂಗೆ ಆಗಿರೋದು ಆಕ್ಚುಲಿ ಗಿಡ. ಥ್ರಿಪ್ಸ್ ಏನಾದರೂ ಮೇದಿದೆ ಆದರೆ ಗೊತ್ತಾಗುತ್ತೆ ನಿಮಗೆ. ಅಂದರೆ ಇಲ್ಲಿ ಅಂದರೆ ವೀನ್ಸ್ ಮೇಲೆ ನಿಮಗೆ ಎಲ್ಲೋ ಅಂದರೆ ಇದು ಬರುತ್ತೆ, ಡಾಟ್ಸ್ ಬರುತ್ತೆ ಈ ವೀನ್ ಮೇಲೆ. ನೋಡಿ ಇಲ್ಲಿ ಆಲ್ರೆಡಿ ಆಗಿದೆ, ಆಲ್ರೆಡಿ ಈ ಮಚ್ಚೆಗಳು ಬಂದಿದೆ, ವೈಟ್ ಪ್ಯಾಚಸ್ ಬಂದಿದೆ, ತುಂಬ ಕಡಿಮೆ ಇದೆ. ಇದನ್ನ ನೋಡ್ಕೊಳ್ಬೇಕು ಅಷ್ಟೇ ನೀವು. ಏನು ಹೇಳಿ, ಸರ್ ರಸ್ಟ್ ಬರುತ್ತೆ ಮ್ಯಾಕ್ಸಿಮಮ್, ಬೂದಿ, ಆಮೇಲೆ ಪೌಡ್ರಿ ಬರುತ್ತೆ. ರಸ್ಟು ಮತ್ತೆ ನಿಮ್ಗೆ ಮ್ಯಾಕ್ಸಿಮಮ್ ಪೌಡ್ರಿ ಬರುತ್ತೆ, ಪೌಡ್ರಿ ಮಿಲ್ಡ್ಯೂ ಮತ್ತೆ ರಸ್ಟ್ ಬರುತ್ತೆ. ಅದೇನು ಮ್ಯಾಕ್ಸಿಮಮ್ ಮೇಜರ್ ಆಗಿ ಕೆಲಸ ಮಾಡಲ್ಲ. ಸ್ವಲ್ಪ ಮಳೆ ಆದಾಗ ಸ್ವಲ್ಪ ಬರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ಪ್ರೇಸ್ ಮಾಡ್ಕೊಂಡ್ರೆ ನಿಮ್ಗೆ ಕಂಟ್ರೋಲಲ್ಲಿ ಇರುತ್ತೆ. ಸರ್ ಈಗ ಒಟ್ಟಾರೆ ಇನ್ನೊಂದೇನಂತ ಹೇಳಿದ್ರೆ ಸಾಲಗಳಲ್ಲಿ ನೀರು ಬಿಡ್ತಾರೆ, ನೀವೇನಾದ್ರು ಕೊಟ್ಟಿದ್ದೀರಾ? ಇಲ್ಲ ಸರ್, ಏನು ಕೊಟ್ಟಿಲ್ಲ. ಎಷ್ಟು ಅಲ್ಲ ಅಷ್ಟು ನೀರು ಎಲ್ಲಿದೆ ಸರ್ ಕೊಡೋಕ್ಕೆ? ಕರೆಂಟ್ 6 ಗಂಟೆ ಕರೆಂಟ್ ಕೊಡ್ತಾರೆ. ನಾನು ಹೇಳ್ತೀನಲ್ಲ, ಈಗ 4 ಎಕರೆಗೆ 1.5 ಗಂಟೆ ಕೊಡ್ಬೇಕಂದ್ರೆ 1 ದಿವಸಕ್ಕೆ ಸರಿ ಹೋಗುತ್ತೆ ಅಲ್ಲೇ. ಹಾಗಾಗಿ ಆಗಲ್ಲ ಇದರಲ್ಲೆಲ್ಲ ಸಾಲಲ್ಲ ನೀರು ಕೊಡೋಕ್ಕೆ. ಅಂದರೆ ಸ್ವಲ್ಪ ಬೇಗ ಮಳೆ ಆಗಿದೆ, ಅದು ಅನುಕೂಲ ಆಗಿರಬೇಕು. ಅಂದರೆ ಈಗ ಏಪ್ರಿಲ್ ಫಸ್ಟ್ ವೀಕಲ್ಲೇ ಮಳೆ ಆಗಿದೆ,
ಹಂಗಾಗಿ ನಿಮಗೆ ಇದಾಗ್ಬೋದು, ಪಾಯಿಂಟ್ ಆಗಿದೆ. ಪ್ಲಸ್ ಪಾಯಿಂಟ್ ಆಗಿದೆ. ಓಕೆ ಸರ್, ಈಗ ಈ ಒಂದು ವಿಸ್ತೀರ್ಣಕ್ಕೆ ನೀವು ಹಾರ್ವೆಸ್ಟ್ ಎಷ್ಟು ಮಾಡಿದ್ದೀರಾ ಸರ್? ಒಂದು ಈಗ ಇಲ್ಲಿವರೆಗೂ ಒಂದು 20 ಟನ್ಸ್ ಆಗಿದೆ. 20 ಟನ್ಸ್. 20 ಟನ್ಸ್ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ. ಸರ್ ವೆರೈಟಿ ಬಂದೆ ಇದು ಸಿಂಜೆಂಟಾ ಕಂಪ್ನಿದು ಮೊರಲಿಡ ಸೆಮಿನಿಸ್ ಮೊರಲಿಡ. ಎಷ್ಟು ಕೆಜಿ ಬೀಜ ನಾಟಿ? ಸರ್ ನಾವು 4 ಎಕರೆಗೆ 14 kg ಅಂದರೆ 14 kg ನಾಟಿ ಮಾಡಿದ್ವಿ. ಅದರಲ್ಲಿ ಒಂದು ಹೋಗಿದೆ ನಿಮಗೆ ಒಂದು 4 kg ಬೀಜ ಹೊಟ್ಟೋಗಿದೆ. ಯಾಕಂದರೆ ಚೆನ್ನಾಗಿ ಜರ್ಮಿನೇಷನ್ ಆಗಲಿಲ್ಲ. ಇದೊಂದು ಅರ್ಧ ಭಾಗ ತುಂಬ ಒಂದು 80% ಜರ್ಮಿನೇಷನ್ ಆಗಿತ್ತು. ಬಲಗಡೆ ಕಾಣಿಸ್ತಿರೋದು, ಈ ಎಡಗಡೆ ಕಾಣಿಸ್ತಿರೋದು ಒಂದು 20% ಅಷ್ಟೇ ಜರ್ಮಿನೇಷನ್ ಆಯಿತು. ಆಮೇಲೆ ಮತ್ತೆ ಹಾಕಿದವ ಕೂಡ ಮತ್ತೆ ಜರ್ಮಿನೇಷನ್ ಅದಕ್ಕೆ ಪ್ರಾಬ್ಲಮ್ ಆಗಿ ಒಂದು 60% ಇದೆ. ಈಗ 14 kg ನನಗೊಂದು 11 kg ಬೀಜ ಉಳಿದಿರ್ಬೇಕು ಅಷ್ಟೇ. ಇದರಲ್ಲಿ ಬಂದು ಸರ್ ಈಗ ಒಂದು ಸೋಯಿಂಗ್ ಬಂದು ಡಬಲ್ ಸಿಂಗಲ್ ಸರ್ ಡಬಲ್ ಲೈನ್ ಮಾಡಿಸಿದ್ದೀವಿ. ಜಿಗ್ಜಾಗಲ್ಲಿ ಡಬಲ್ ಲೈನು. ಬೀಜಗಿಂದ ಬೀಜಕ್ಕೆ ಅಲ್ಲ, ರೋ ಇಂದ ರೋಗೆ 1 ಅಡಿ ಡಿಸ್ಟೆನ್ಸ್ ಮಾಡಿದ್ವಿ. ಒಂದು ಕಾಲ್ ಅಡಿ ಡಿಸ್ಟೆನ್ಸ್ ಮಾಡಿದ್ವಿ. ರೋ ಅಂದರೆ 2 ಡಬಲ್ ಲೈನ್ ಇದೆ. ಡಬಲ್ ಲೈನ್ ರೋ ಟು ರೋ ಡಿಸ್ಟೆನ್ಸ್ ಬಂದ್ಬಿಟ್ಟು 1 ಕಾಲ್ ಅಡಿ ಇದೆ. ಬೀಜಿಂದ ಬೀಜಿಗೆ 1.5 ಇದೆ ಸರ್. ಜಿಗ್ಜಾಗ್ ಫಾರ್ಮೇಷನ್ ಅಲ್ಲಿ. ಸಾಲಿಂದ ಸಾಲಿಗೆ 5 feet ಇದೆ ಸರ್. ಈಗ ಬೇಸಿಗೆ ಅಂತ ನಾವು ಚೂಸ್ ಮಾಡ್ಕೊಂಡಾಗ ಡಬಲ್ ರೋ ಮಾಡೋದು ಒಳ್ಳೇದು. ಆಕ್ಚುಲಿ ಏನಾಗಿದೆ ಅಂದರೆ ಈಗ ಒಂದು ಸ್ವಲ್ಪ ಎಲ್ಲರೂ ಹೇಳೋದು ಒಂದು ಸ್ವಲ್ಪ ಅಂದರೆ ಡೆನ್ಸಿಟಿ ಜಾಸ್ತಿ ಆಗಿದೆ, ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗಿದೆ ಅಂತ. ಗಿಡ ಜಾಸ್ತಿ ಆಗಿಬಿಟ್ಟಿದೆ. ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗಿದ್ದಕ್ಕಿಂತ ಅಂದರೆ ನಾನು ಜಾಸ್ತಿ ನಾಟಿ ಮಾಡಲಿಲ್ಲ, ಗಿಡ ಹೆವಿ ಆಗಿದೆ. ಅಂದರೆ ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗಿದೆ, ಸ್ವಲ್ಪ ತಾಕತ್ ಜಾಸ್ತಿ ಆಗಿ ಮತ್ತೆ ಯಾವಾಗ ಥ್ರಿಪ್ಸ್ ಮೇಂಟೈನ್ ಮಾಡ್ಕೊಂಡಿದ್ದೀವೋ ಬಂದಿದ್ದಿಲ್ಲ, ಸುಳಿ ಎಲ್ಲ ಮೇಲಕ್ಕೆ ಹೋಗಿದೆ. ನಿಮಗೆ ಈ ಹೆಂಗ ಮುಟ್ಕೊಂಡು ಅಲ್ಲೇ ಕಟ್ಕೊಂಡಿಲ್ಲ, ಗಂಟು ಕಟ್ಕೊಂಡಿಲ್ಲ, ಫ್ರೀಯಾಗಿ ಬಂದಿದೆ. ಹಂಗಾಗಿ ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗಿ ಸ್ವಲ್ಪ ಗಿಡ ಜಾಸ್ತಿ ಆದಂಗೆ ಗೊತ್ತಾಗ್ತಿದೆ. ನಡೆಯುತ್ತೆ ಸರ್, ಅಂದರೆ 1.5 ಮಾಡ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಅಂದರೆ ಸಾಲದಿಂದ ಸಾಲಿಗೆ ಇನ್ನು ಸ್ವಲ್ಪ ದೂರ ಕೊಟ್ಕೊಂಡಿದ್ರು ಚೆನ್ನಾಗಿರೋದು ಅನಿಸುತ್ತೆ. ಆದರೆ ಬೇಸಿಗೆಯಲ್ಲಿ ಹೇಳೋಕ್ಕಾಗಲ್ಲ, ನಿಮ್ಗೆ ಬೆಳೆ ಹಿಂಗೆ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಬೆಳೆ ಆಗ್ಬಿಟ್ಟಿದೆ, ಅದರಿಂದ ಸ್ವಲ್ಪ ಒತ್ತು ಅನಿಸುತ್ತೆ ಈ ಸರಿ. ಈಗ ಒಂದು ವಾಟರ್ ಸಾಲ್ಯುಬಲ್ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೆ ಸರಿ ಎವ್ರಿ ಡೇಸ್ ಒಂದು ಕೊಟ್ಕೊಳ್ತಿದೆ. ಯಾಕಂದರೆ ನಾವು ಭೂಮಿಗೆ ಚೆನ್ನಾಗಿ ಗೊಬ್ಬರ ಕೊಟ್ಟಿದ್ದೀವಿ, ಗ್ರೀನ್ ಮೆನ್ಯೂರ್ಸ್ ಕೊಟ್ಟಿದ್ದೀವಿ, ಅಂದರೆ ಇನ್ಕಾಪ್ ಸೆಣಬನ್ನ ಇದು ಮಾಡಿದ್ದೀವಿ. ತುಂಬ ಕಡಿಮೆ ಸರ್. ಒಟ್ಟಿಗೆ ಗೊಬ್ಬರನೂ ಕೊಟ್ಟಿದ್ದೀನಿ, ಸ್ವಲ್ಪ ಕೋಳಿ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಆಮೇಲೆ ಬೆಡ್ ಪ್ರಿಪ್ರೇಷನಲ್ಲಿ ಎಲ್ಲ NPK, ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ವ್ಯಾಮು ಇದೆಲ್ಲ ಆ್ಯಡ್ ಮಾಡಿ, ಸ್ಟೆಕೋಡರ್ಮ ಎಲ್ಲ ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿದ್ಮೇಲೆ ತುಂಬ ಕಡಿಮೆ ವಾಟರ್ ಸಾಲ್ಯುಬಲ್ಸ್ ಹೋಗಿರೋದು, ತುಂಬ ಅಂದರೆ ತುಂಬ ಕಡಿಮೆ. ಮೈಕ್ರೋ ಆರ್ಗನೈಸಮ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೀವಿ. ಓಕೆ ಸರ್. ಈಗ ಅಂದರೆ ಒಂದು ವಾರಕ್ಕೆ ಒಂದ್ಸಲ ಕೊಡ್ತೀರಾ ವಾಟರ್ ಸಾಲ್ಯುಬಲ್ಸ್? ಅಷ್ಟೇ ಸರ್, ವಾರಕ್ಕೊಂದ್ಸತಿ ಹೋಗ್ತೀವಿ ಅಷ್ಟೇ ಮ್ಯಾಕ್ಸಿಮಮ್. ಇದೊಂದು ಒಟ್ಟಿನಲ್ಲಿ ಬೇಸಿಗೆ ಸಮ್ಮರಲ್ಲಿ ಮಾತ್ರ ನೀಟಾಗಿ ಬೆಳೆ ಮೇಂಟೈನ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಒಂದು ಓವರ್ ಆಲ್ ಈಲ್ಡ್ ತಗೊಂಡೋದ್ರೆ ಒಂದು 50+ ಸರ್. ನಾನು ಈಗ ಎಕರೆಗೆ ಒಂದು 10 ಟನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ಈಗ ಒಂದು 50 ಟನ್ಸ್ವರೆಗೂ ರೀಚ್ ಆಗ್ಬೋದಾ ಈ ಸರ್ತಿ? ಇಲ್ಲ ಅಂದರೆ 4 ಎಕರೆಗೆ ಅಂದರೆ ಎಕರೆಗೆ 10 ಟನ್ಸ್ ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. 40 ಟನ್ಸ್ 4 ಎಕರೆಗೂ 40 ಟನ್ಸ್ ಅಲ್ಲ ತೊಗೊಳ್ಬೋದು, ಈಲ್ಡ್ ತೊಗೊಳ್ಬೋದು. ಏನಾಗುತ್ತೆ ಅಂದರೆ ಕಾಯಿಲ್ ಈ ಬೇಸಿಗೆ ಅಲ್ವಾ, ಬಿಸಿಗೆ ಏನಾಗುತ್ತೆ ಕಾಯಿಲ್ ಲೆಂತ್ ಕಡಿಮೆ ಆಗುತ್ತೆ. ನಂಬರ್ ಆಫ್ ಫ್ರೂಟ್ಸ್ ಇದೆ, ನಂಬರ್ ಆಫ್ ಪಾಟ್ಸ್ ಇದೆ, ಏನಾಗುತ್ತೆ ಕಾಯಿಲ್ ಲೆಂತ್ ಕಡಿಮೆ ಆಗುತ್ತೆ. ಆಗ ಏನಾಗದಾಗ ನಿಮ್ಗೆ ಅಂದರೆ ತೊಗೊಂಡಿದೆ, ಕಾಯಿ ತೊಗೊಂಡಿದೆ, ಆಟೋಮೆಟಿಕ್ಲಿ ಈಲ್ಡ್ ಮೇಲೆ ಹೊಡ್ತಾ ಆಗುತ್ತೆ. 15 ಟನ್ಸ್ ತೊಗೊಳ್ಳೋದೇನು ಇದೆಲ್ಲ ಅಲ್ಲ, ಕಾಯಿ ಬಂದಿದೆ, ನೀಟಾಗಿ ಬಂದಿದೆ ನೋಡಿ, ನೀಟಾಗಿ ಬಂದಿದೆ, ಇಲ್ಲ ಅಂತಲ್ಲ. ಏನಾಗುತ್ತೆ ಫ್ಲವರ್ ಡ್ರಾಪ್ ಆಗುತ್ತೆ ಬಿಸಿಗೆ. ಈಗ ನೋಡಿ ಅಂದರೆ ಈ ಗೊಂಚಲಲ್ಲಿ 4 ಮಾತ್ರ ಕಚ್ಚಿದೆ, ಇನ್ನೊಂದು 2 ಉದುರೋಗಿದೆ. ಈಗ ಏನಾಗುತ್ತೆ ಅಂದ್ರೆ ಅದು ಹೊಡೆತ ಆಗುತ್ತೆ. ಆಮೇಲೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಕಾಯಿ ಲೆಂತ್ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಬೇಸಿಗೆ ಇರೋದ್ರಿಂದ ಬರ್ತಿಲ್ಲ. ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಇರುತ್ತೆ ಪ್ರತಿ ಇದರಲ್ಲಿ. 1 ಎಕರೆಗೆ 10 ಟನ್ ಅಂದ್ರೆ ಇದು ಸಾಮಾನ್ಯದ ವಿಷಯ ಏನಲ್ಲ ಸಮ್ಮರ್ ಅಲ್ಲಿ. ನಾ 10 ಟನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇವ್ರೆ. ಈಗ ಆಲ್ರೆಡಿ ಒಂದು 15 to 18 ಟನ್ ಹಾರ್ವೆಸ್ಟ್ ಆಗಿದೆ. ಈ ಕೊಯ್ಲು ಒಂದು 7 ಟನ್ 8 ಟನ್ ಆಗ್ಬೋದು. ಇನ್ನೊಂದು 3 ಕಟಿಂಗ್ಸ್ ಆರಾಮಾಗಿ ಆಗುತ್ತೆ. ಬಂದ್ರೆ ಚಿಗುರು ಬಂದ್ರೆ ತಗೊಳ್ಳೋದಲ್ವಾ ಸರ್, ಲಾಭನೇ ಅಲ್ವಾ. ಓಕೆ ಸರ್. ಓಕೆ ಸರ್, ಈ ಪ್ರೋಗ್ರೆಸಿವ್ ಫಾರ್ಮರ್ ಆಗಿ ಅಂದ್ರೆ ಒಂದಿಷ್ಟೆಲ್ಲ ಒಂದು ಪುಟ್ಟ ಮಾಹಿತಿ ನಮಗೋಸ್ಕರ ಕೊಟ್ಟಿದ್ದೀರಾ. ಇದೇ ರೀತಿ ಮಾಡ್ತಾ ಇರಿ. ಒಂದು ಸ್ವಲ್ಪ ಜನಕ್ಕೆ ನೀವು ರೋಲ್ ಮಾಡ್ಲಿದ್ದಂಗೆ ನನಗನ್ಸಿದ ಮಟ್ಟಿಗೆ ಈ ಕಡೆ ಎಲ್ಲ ಸುಮಾರು ಜನ ನಿಮ್ಮಿಂದ ಪ್ರೇರಣೆ ತಗೊಂಡು ಮಾಡಿರೋರು ಇರ್ತಾರ. ಇಲ್ಲ ಸರ್, ಆ ಥರ ಏನಿಲ್ಲ. ಈಗ ಅಗ್ರಿಕಲ್ಚರ್ ಅಂದ್ರೆ ಇಲ್ಲಿಂದ ಎಲ್ಲಿಗೂ ಬೆಳ್ಕೊಂಡು ಹೋಗಿದೆ ಸರ್. ಅದು ಅಂದ್ರೆ ಅದೊಂಥರ ಇದಿದ್ದಂಗೆ ಸರ್. ಈಗ ಏನ್ ಮಾಡಿದ್ರು ಸಾಕಾಗಲ್ಲ, ಏನ್ ಮಾಡಿದ್ರು ಕೇಳ್ತಾ ಇರುತ್ತೆ ಎಕ್ಸ್ಟ್ರಾ. ಒಂದು ಲೈನ್ ಮಾತ್ರ ನೀವು ಟಾಪ್ ಹಾಕಿದ್ದೀರಾ. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಲೈನ್ಗಳು ಹೇಳಿದ್ರೆ ನಿಮ್ ಗಾಳಿ ವಾತಾವರಣ ಅಂದ್ರೆ ಬಿಸಿ ಆಗುತ್ತೆ ತುಂಬಾ. ಅಂದ್ರೆ ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಲೈನಲ್ಲಿ ಏನಾಗಿದೆ ಅಂತ. ಇಲ್ಲಿ ನೋಡಿ
ಇಲ್ಲಿ ಎಲೆ ತುಂಬಾ ಡ್ರಾಪ್ ಆಗುತ್ತೆ ಈ ಲೈನಲ್ಲಿ, ಅಂದ್ರೆ ಇಲ್ಲಿ ಗಿಡ ಆಗ್ಲಿಲ್ಲ, ನೆರಳು ಕಟ್ಕೊಳ್ಳುತ್ತೆ, ಗಿಡ ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಆಮೇಲೆ ರಸ್ಟ್ ಬಹಳ ಬೇಗ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ, ಬರುತ್ತೆ, ಎಲೆ ಮೇಲೂ ಬರುತ್ತೆ. ಗಾಳಿ ವಾತಾವರಣ ಇದ್ರಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ಲಿ ಅದು ಕಂಟ್ರೋಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಲೈನಲ್ಲಿ ಗೊತ್ತಾಗುತ್ತೆ ನೋಡಿ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ, ಫ್ರೀ ಆಗಿದೆ, ಇದು ಆರಾಮಾಗಿದೆ. ಅದಕ್ಕೆ ಒಂದ್ ಬಿಟ್ಟು ಒಂದು ಹಾಕಿದೀವಿ. ಏನಾಗುತ್ತೆ ಅಂದ್ರೆ ಒಂದ್ರಲ್ಲಿ ಗಾಳಿ ಆಡಿದ್ರೆ 2 ಲೈನ್ಗೂ ಅನುಕೂಲ ಆಗುತ್ತೆ ಅಂತ.